ಹಾಯ್, ನಾ ರಾಧಿಕಾ. ಹೊನ್ನಾವರದ ಬದಿಕೂಸು ಈಗ ಬೆಂಗಳೂರಲ್ಲಿರುತ್ತೆ. ನಿನ್ನೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಯಕ್ಷಗಾನ ಇತ್ತು, ಅದಕ್ಕೆ ಹೋಗಿದ್ದೆ. ಯಕ್ಷಗಾನ ನೋಡದೆ ರಾಶಿ ವರ್ಷ ಆಗಿತ್ತು. ಮುಂಚೆ ಎಲ್ಲ ಅಷ್ಟೊಂದು ಇಷ್ಟಪಟ್ಟು ನೋಡ್ದೋಳಲ್ದಾಗಿತ್ತು. ಸಣ್ಣ ವಯಸ್ಸಾಗಿದ್ರಿಂದ ಅರ್ಧ ಯಕ್ಷಗಾನ ವರಿಕಂಡೇ ಬಪ್ಪುದಾಗಿತ್ತು. ಯಕ್ಷಗಾನ ಸುಮಾರು 500 ರಿಂದ 600 ವರ್ಷದ ಹಿಂದೆ ಕರ್ನಾಟಕದ ಕರಾವಳಿ ಪ್ರದೇಶದಲ್ಲಿ ಹುಟ್ಟಿದ್ದು ಹೇಳ್ತಾ. ಇದೊಂಥರ ಪುರಾಣ ಕಥೆಯಾದ ರಾಮಾಯಣ ಮಹಾಭಾರತನ ಜನರಿಗೆ ತಲುಪಿಸಲು ಒಂದು ಮಾಧ್ಯಮದ ತರ ಆಗಿತ್ತು. ಕರೆಂಟ್ ಇಲ್ದೇ ಇದ್ದ ಕಾಲದಲ್ಲೂ ಕೂಡ ರಾತ್ರಿಯಿಂದ ಬೆಳಗಿನವರೆಗೆ ದುಂಬಿ ಬೆಳಕಲ್ಲಿ ಯಕ್ಷಗಾನನ ನಡೆಸ್ತಿತ್ತು. ಯಕ್ಷಗಾನದಲ್ಲಿ 2 ಶೈಲಿ ಇದ್ದು, ಬಡಗುತಿಟ್ಟು ಮತ್ತೆ ತೆಂಕುತಿಟ್ಟು. ಬಡಗುತಿಟ್ಟು ಮುಖ್ಯವಾಗಿ ಉತ್ತರ ಕನ್ನಡ, ಉಡುಪಿ ಜಿಲ್ಲೆ ಕಡೆ ಇದ್ರೆ, ತೆಂಕುತಿಟ್ಟು ದಕ್ಷಿಣ ಕನ್ನಡ ಮತ್ತೆ ಕಾಸರಗೋಡು ಭಾಗದಲ್ಲಿ ಹೆಚ್ಚು ಪ್ರಸಿದ್ಧವಾಗಿದ್ದು. ಬಡಗುತಿಟ್ಟಲ್ಲಿ ವೇಷಭೂಷಣ ಮತ್ತೆ ಕಿರೀಟ ದೊಡ್ಡದಾಗಿರ್ತು. ಮುಖಾಭಿನಯ ಮತ್ತು ಸಂಭಾಷಣೆಗೆ ಹೆಚ್ಚಿನ ಒತ್ತನ್ನ ಕೊಡ್ತಾ ನೃತ್ಯಕ್ಕಿಂತ. ಅದೇ ತೆಂಕುತಿಟ್ಟಲ್ಲಿ ನೃತ್ಯ ಚಲನೆ ಎಲ್ಲ ನೋಡಲೆ ಸಿಕ್ಕಾಪಟ್ಟೆ ಆಕರ್ಷಕವಾಗಿರ್ತು. ವೇಷಭೂಷಣ ಎಲ್ಲ ಹಗುರವಾಗಿರ್ತು, ಆದ್ರೆ ಮುಖದ ಬಣ್ಣ ವೈವಿಧ್ಯವಾಗಿರ್ತು. ನಾನಿನ್ನೆ ಹೋಗಿದ್ರಲ್ಲಿ ತೆಂಕು ಬಡಗು 2ರ ಕಲಾವಿದರು ಕೂಡ ಇದ್ದಿದ್ದ. ರಾಶಿ ಖುಷಿ ಆಯ್ತು, ರಾಶಿ ಚಲೋನೂ ಇತ್ತು. ಲೊಕೇಶನ್ ಸ್ವಲ್ಪ ದೂರ ಆಗೋದ್ರಿಂದ ಪೂರ್ತಿ ನೋಡಲೇ ಆಯ್ದಿಲ್ಲ ಹೇಳಿ ಸಣ್ಣ ಬೇಜಾರಿದ್ದು. ಅಂದ ಹಾಗೆ ಈಗ ಯಕ್ಷಗಾನಕ್ಕೆ ಹೇಳಿ ಒಂದು ಹೊಸ ಆ್ಯಪ್ ಮತ್ತೆ ವೆಬ್ಸೈಟ್ ಕೂಡ ಲಾಂಚ್ ಮಾಡಿದ್ದ. ಅದರಲ್ಲಿ ಯಕ್ಷಗಾನದ ಎಲ್ಲಾ ಡೀಟೇಲ್ಸ್ ಕೊಟ್ಟಿದ್ದ. ಕಲಾವಿದರ ಬಗ್ಗೆ, ಮೇಳದ ಬಗ್ಗೆ ಎಲ್ಲಾ ಇನ್ಫಾರ್ಮೇಶನ್ ಕೂಡ ಒಂದೇ ಕಡೆ ಸಿಕ್ತು. ನಮ್ಮೂರಿನ ಕಲೆನ ನಂಗೊನ್ನೇ ಪ್ರೋತ್ಸಾಹ ಮಾಡಲ್ದ. ನನಗೆ ಗೊತ್ತಿದ್ದಷ್ಟು ಹೇಳಿದ್ದೆ. ಎಂತದಾದ್ರು ತಪ್ಪು ಕಂಡ್ರೆ ಕ್ಷಮಿಸಿ. ಮುಂದಿನ ವಿಡಿಯೋದಲ್ಲಿ ಸಿಕ್ತೆ. ಅಡಿಲ್ಯಾ?